ಟೌನ್ಶಿಪ್ ಹೋರಾಟ ಹಿಂಸಾರೂಪಕ್ಕೆ, ಸರ್ವೆ ಅಧಿಕಾರಿಗಳಿಗೆ ಪೊರಕೆ ಏಟು, ರಣರಂಗವಾದ ಬಿಡದಿ ಜಮೀನು. ಇಂದು ಪೊಲೀಸ್ ಭದ್ರತೆಯಲ್ಲಿ ಸರ್ವೆ, ಸರ್ಕಾರಕ್ಕೆ ದೋಸ್ತಿ, ಎಚ್ಚರಿಕೆ ಏನು? ಹೋರಾಟಕ್ಕೆ ದುಮ್ತಾರ HDD, ಬಿಡದಿ ಬಡಿದಾಟ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಹೋರಾಟಗಳು ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಈಗಾಗಲೇ ಹೋರಾಟ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ತೀವ್ರ ಸ್ವರೂಪದ ಹೋರಾಟಗಳು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಅಖಾಡಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ಇಳಿತಾರ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ಮಾತನ್ನ ಅವರು ಹೇಳಿದ್ರು. ದೇವೇಗೌಡರು ನೇರವಾಗಿ ಬರ್ತಾರೆ, ಅಖಾಡಕ್ಕಿಳಿತಾರೆ ಅನ್ನುವ ಮಾತನ್ನ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಈಗ HD ದೇವೇಗೌಡರು. ರಾಜ್ಯ ಸರ್ಕಾರ ನನ್ನ ಮನವಿಯನ್ನೇನಾದ್ರೂ ತಿರಸ್ಕರಿಸಿದ್ರೆ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆಯನ್ನ ಈ ಪತ್ರದಲ್ಲಿ ಕೊಟ್ಟಿದ್ದಾರೆ ಈಗ ಮಾಜಿ ಪ್ರಧಾನಿ ದೇವೇಗೌಡರು. ರೈತರ ಮೇಲೆ ನಿನ್ನೆ ಏನು ಪೊರಕೆ ಸೇವೆ ಆಯಿತು, ಕಾರ್ಗಳನ್ನ ಜಖಂಗೊಳಿಸಲಾಯಿತು, ಕಲ್ಲು ಇಟ್ಟಿಗೆಗಳನ್ನು ಹೊಡೆಯುವಂತಹ ಪ್ರಯತ್ನಗಳಾಯಿತು, ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವ ಕೆಲಸಗಳಾಯಿತು. ಈ ಹಿನ್ನೆಲೆಯಲ್ಲಿ ನಿನ್ನೆ FIR ದಾಖಲಾಗಿದೆ. ರೈತರ ಮೇಲೆ FIR ಹಾಕಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ಆಸ್ಪತ್ರೆಯಲ್ಲಿ ಮಲಗುವ ರೀತಿಯಲ್ಲಿ ಹಲ್ಲೆಯಾಗಿಲ್ಲ, ಅಟ್ಲೀಸ್ಟ್ ನನ್ನ ಪತ್ರಕ್ಕೆ ಸೌಜನ್ಯಕ್ಕಾದ್ರೂ CM ಉತ್ತರ ಕೊಡಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. IG ಅವರು ಹೋಗಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರು ಪೆಟ್ಟು ಬಿದ್ದಿದೆ ಅಂತ ಅವರಿಗೆ ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ಏಟೇನು ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸಿನ್ನು ಅವ್ರು ಹೋಗಿ ಹಾಲು ಕರಿಬೇಕು, ಜೀವನ ಮಾಡಬೇಕಲ್ಲ, ಅವ್ರ ನೋವು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರ ಮನೇಲಿ ಹಾಲು ಕರೆಯೋದು. ಈ ಹೋರಾಟ ಮಾಡ್ತಕ್ಕಂಥದ್ದಲ್ಲಿ ನಾನು ದುಡ್ಕೋದಿಲ್ಲ. IG ಅವರು ಹೋಗಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರು ಪೆಟ್ಟು, ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತಲುಪಿದೆ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತೀವೋ, ಎಂಡಾರ್ಸ್ಮೆಂಟ್ ಕೊಡಲಿಲ್ಲ. ನನಗೆ ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 20